ನಮಸ್ಕಾರ ಕರ್ನಾಟಕ, ನಮಸ್ಕಾರ. ಕರ್ನಾಟಕದಲ್ಲಿ ಏನೇನೋ ನಡೀತಾ ಇದೆ. ನಾನು ಕೂಡ ಒಂದಷ್ಟು ವಿಚಾರಗಳನ್ನು ನಿಮಗೆ ಒತ್ತು ತಂದು ನಿಮಗೆ ಕೊಡ್ತಾ ಇದ್ದೇನೆ. ನೇರವಾಗಿ ವಿಚಾರಕ್ಕೆ ಬರ್ತೇನೆ. ನಾವು ಒಬ್ಬ ಕಾವಿ ಸ್ವಾಮೀಜಿ ಬಗ್ಗೆ ನಾನು ಮಾತಾಡಿದ್ದೇನೆ. ಸಾಕಷ್ಟು ಟಿಪ್ಪಣಿಗಳು ಬರೆಸಿಕೊಂಡಿದ್ದೆ. ಸರ್, ಅವು ಈ ಮಠದ ಸ್ವಾಮೀಜಿನ, ಆ ಮಠದ ಸ್ವಾಮೀಜಿನ, ಆ ಮಠದ ಸ್ವಾಮೀಜಿನ ಅಂತ ಕೇಳಕ್ಕೆ ಶುರುವರ್ಸ್ಕೊಂಡ್ಬಿಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದಷ್ಟು ಕ್ರಿಯೇಟ್ ಮಾಡಿ ಯಾರು ಬಿಡ್ತಾ ಇದ್ದಾರೆ ಬೇರೆ ಜೊತೆಯಲ್ಲಿ. ನಾನು ಹೇಳೋದೇನು ಅಂತಂದ್ರೆ, ಸ್ಪಷ್ಟನೆ ಇಲ್ಲ ಅಂದಾಗ ಟಿಪ್ಪಣಿ ಮಾಡಕ್ಕೆ ಹೋಗಬಾರ್ದು. ನೇರವಾಗಿ ನನಗೆ ಕನಿಷ್ಠ ಒಂದು 3 ಲಕ್ಷ ಮೆಸೇಜ್ ಬಂದಿದೆ, 3 ಲಕ್ಷ ಹೆಚ್ಚು ಮೆಸೇಜ್ ಬಂದಿದೆ. ನಾವು ಕ್ಯಾಲೆಂಡರ್ಗೆ ನೇರವಾಗಿ ವಿಚಾರಕ್ಕೆ ಬಂದಂದ್ರೆ ಸಾಕಷ್ಟು ಜನ ಜಗದೀಶ್ ಅವರೇ ನಿಮ್ಮ ಮಟ್ಟದ ಅಂತ ಇಷ್ಟು ಜನ ಕೇಳೋದು. ದಯವಿಟ್ಟು ನಮ್ಮ ಆದಿಚುಂಚನಗಿರಿ ಮಠದ ಬಗ್ಗೆ ಅವರು ಲಕ್ಷಾಂತರ ಜನರಿಗೆ ವಿದ್ಯೆನ ಕೊಟ್ಟರೆ, ದಾರಿನ ಕೊಟ್ಟರೆ, ಭವಿಷ್ಯನ ಕೊಟ್ಟರೆ, ಎಲ್ಲವನ್ನೂ ಕೊಟ್ಟರೆ. ಹಾಗಾಗಿ ಕಳಂಕ ರಹಿತವಾದಂಥ ಮಠ ಅಂತ ನಾನು ನಂಬಿದ್ದೀನಿ. ಈ ಒಂದು ಮಠ ಏನಿದೆ ನಮ್ಮ ಮಠ, ಈ ನಮ್ಮ ಒಕ್ಕಲಿಗರ ಮಠ. ನಾನೊಬ್ಬ ಒಕ್ಕಲಿಗನಾಗಿ ನಮ್ಮ ಒಕ್ಕಲಿಗರು 100 ಮಠಕ್ಕೆ, ಆ ಮಠ 100 ಮಠಗಳಿಗೆ ಆಶ್ರಯ ಕೊಟ್ಟಿದೆ. ಅದರ ಪೀಠಾಧಿಪತಿ ಕೂಡ ಅಷ್ಟೇ ಪವಿತ್ರವಾಗಿದೆ ಅಂತ ನಂಬಿರುವಂಥ ವ್ಯಕ್ತಿ ನಾನು. ಅಂತ ಆಶೆ ಕೂಡ ಬೀಳ್ತೀನಿ. ಹಾಗಾಗಿ ದಯಮಾಡಿ ನನ್ನನ್ನು ಈ ಪ್ರಶ್ನೆ ಕೇಳಕೋಬೇಡಿ. ಎಸ್ಪೆಷಲಿ ಒಕ್ಕಲಿಗರೇ ಕೇಳ್ತಾ ಇದ್ದಾರೆ ನನಗೆ. ಹಾಗಾಗಿ ನಿಮಗೆ ಈ ಪ್ರಶ್ನೆ ಕೊಡ್ತಾ ಇದ್ದೀನಿ. ನಮ್ಮ ಮಠ ಅಂತೂ ಅಲ್ಲ.